ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೇಷ್ಮೆ ಹುಳು ಚಾಕಿಯಾಗಿ ಮೂರನೇ ದಿವಸ ನಾವು ಏನೇನು ಕ್ರಮಗಳನ್ನು ಕೈಗೊಳ್ತೀವಿ, ಯಾವ ರೀತಿ ಹುಳುಗಳ ಒಂದು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆಯಿಂದ ಮಾರುಕಟ್ಟೆಯವರೆಗೆ ಯಾವ ರೀತಿ ನಾವು ಹುಳುಗಳ ನಿರ್ವಹಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಸರಣಿ ವಿಡಿಯೋಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ತಿಂಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ಇವತ್ತು ಮೂರನೇ ದಿವಸ. ನೀವು ಚಾಕಿ ಆಗಿದಾಗ ಹುಳುಗಳು ಭಾಳಷ್ಟು ಇರುವೆ ಇದ್ದಷ್ಟು ಸಣ್ಣ ಚಿಕ್ಕದಾಗಿರ್ತಾ ಇದ್ವು. ಇವತ್ತು ಮೂರನೇ ದಿವಸ ನಿಮಗೆ ಯಾವ ರೀತಿ ಕಾಣ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಸಹ ನಾವು ಹುಳುಗಳನ್ನು ಸ್ಥಳಗಳ ಅವಕಾಶವನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ. ನಾವು ಮಧ್ಯದಲ್ಲಿ 2 ದಿವಸ ಹುಳುಗಳಿಗೆ ಸೊಪ್ಪನ್ನು ಹಾಕಿದ್ದೀವಿ. ಇವತ್ತು ಮೂರನೇ ದಿವಸ ನಾವು ಆ ಹುಳುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕ್ರೇಟ್ ತುಂಬ ಹರಡ್ತೀವಿ. ಯಾವ ರೀತಿ ಹುಳುಗಳನ್ನು ನಾವು ಕ್ರೇಟ್ ತುಂಬ ತೆಳುವಾಗ್ತೀವಿ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ಒಂದು ಕ್ರೇಟ್ನಲ್ಲಿ 25 ಮೊಟ್ಟೆ ಹುಳುಗಳನ್ನು ನಾವು ಇಟ್ಟಿದ್ದೀವಿ. ಸುಮಾರು 300 ಮೊಟ್ಟೆಯನ್ನು 12 ಕ್ರೇಟ್ಗಳಲ್ಲಿ ಇಟ್ಟಿರ್ತಕ್ಕಂಥದ್ದು. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ನೀವೇನು ಮೂಲೆಯಲ್ಲಿ ನೋಡ್ತಾ ಇದ್ದೀರಾ, ಈ ವಾತಾವರಣದಲ್ಲಿ ಇರುತ್ತೆ. ನ್ಯಾಚುರಲ್ ಆಗಿ 30 ಡಿಗ್ರಿ ಉಷ್ಣಾಂಶ ಮತ್ತು 12 ಡಿಗ್ರಿ ಶೈತ್ಯಾಂಶ ಇರುತ್ತೆ. ಆದರೆ ಹುಳುಗಳಿಗೆ ಬೇಕಾಗಿರ್ತಕ್ಕಂಥದ್ದು 25-26 ಉಷ್ಣಾಂಶ ಹಾಗೂ 70% ಶೈತ್ಯಾಂಶ ಬೇಕಾಗುತ್ತೆ. ಈ ರೀತಿಯ ವಾತಾವರಣ ಭಾಳಷ್ಟು ಜನ ಕೆಲವರು ಅದನ್ನು ಒದಗಿಸ್ಕೊಡ್ತಾರೆ. ಅದರಲ್ಲಿ ಒಂದು 10% ಜನ ಈ ರೀತಿ ವಾತಾವರಣವನ್ನು ಒದಗಿಸ್ಕೊಡ್ತಾರೆ. ಸುಮಾರು ಒಂದು ಮುಕ್ಕಾಲು ಭಾಗ, ಒಂದು 75% ಜನ ಯಾವುದೇ ವಾತಾವರಣವನ್ನು ಒದಗಿಸ್ಕೊಡೋಲ್ಲ. ಅವರು ಯಾವಾಗಿರುತ್ತೋ ಆ ಥರನೇ ಮೇಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ನಾವು ಯಾವುದೇ ವಾತಾವರಣವನ್ನು ಒದಗಿಸ್ತೇ ಮಾಡಬೇಕಂತ ಹೇಳಿದ್ರೆ, ಈ ಏನು 12 ಶೈತ್ಯಾಂಶ ನೀವು ನೋಡಿದ್ರಿ, ಆ 12 ಶೈತ್ಯಾಂಶ ಇದ್ದಂಥ ಸಂದರ್ಭದಲ್ಲಿ ರೇಷ್ಮೆ ಸೊಪ್ಪು ನಾವು ಹಾಕಿದ್ರೆ ಬೇಗನೆ ಬಾಡಿ ಹೋಗುತ್ತೆ. ಹುಳುಗಳು 1 ಗಂಟೆ ಫ್ರೆಶ್ ಆಗಿ ಹಾಕಿದಾಗ ಮಾತ್ರ ತಿಂತವೆ, ಆಮೇಲೆ ತಿನ್ನೋದನ್ನು ನಿಲ್ಲಿಸ್ತವೆ. ಹುಳುಗಳು ವೀಕ್ ಆಗ್ತಾ ಬರ್ತವೆ. ಇದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಉಷ್ಣಾಂಶ ಜಾಸ್ತಿ ಇರುತ್ತೆ, ಶೈತ್ಯಾಂಶ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಪ್ಪ ಅಂತೇಳಿದರೆ, ಈ ಬೇಸಿಗೆ ಕಾಲದಲ್ಲಿ ಮತ್ತು ಶೈತ್ಯಾಂಶ ಕಮ್ಮಿ ಇರತಕ್ಕಂಥ ಟೈಮ್ನಲ್ಲಿ ನಾವು 3 ಮೇವುಗಳನ್ನು ಎಲ್ಲ ಹಂತದಲ್ಲೂ 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ ಮತ್ತು 4ನೇ ಜ್ವರ, ಈ ಹಂತಗಳಲ್ಲಿ 3 ಮೇವುಗಳನ್ನು ಹಾಕ್ತಕ್ಕಂಥದ್ದು ತುಂಬ ಸೂಕ್ತ. ಅದು ಸೊಪ್ಪನ್ನು, ಹುಳುವನ್ನು ಸ್ವಲ್ಪ ಮೀಡಿಯಮ್ ಆಗಿ ದಟ್ಟವಾಗಿ ಇಟ್ಕೊಳ್ಬೇಕು. ಜೊತೆಗೆ ಹುಳುಗಳಿಗೆ ಅದು ಸೊಪ್ಪು ಮೇಯ್ದ ತಕ್ಷಣ ಮತ್ತೆ ಸೊಪ್ಪು ಹಾಕ್ತಕ್ಕಂಥದ್ದು, ಈ ರೀತಿಯ 3 ಟೈಮು ಸೊಪ್ಪನ್ನು ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು. 1 ಮತ್ತು 2ನೇ ಜ್ವರದಲ್ಲಿ ನಾವು ಸೊಪ್ಪನ್ನು ಹಾಕಿದ ತಕ್ಷಣ ಅದರ ಮೇಲೆ ಪ್ಯಾರಾಫಿನ್ ಪೇಪರನ್ನು ಮುಚ್ಚಿಡಬೇಕು. ಆ ಥರ ಮುಚ್ಚಿಟ್ಟಾಗ ಅದರ ಸೊಪ್ಪಿನ ಒಂದು ತೇವಾಂಶ ಭಾಳಷ್ಟು ಸಮಯದವರೆಗೆ ಇರುತ್ತೆ. ಈ ಥರ ನಾವು ಸೊಪ್ಪನ್ನು ಹಾಕಿ ಖಾಲಿ ಟ್ರೇಸನ್ನು ಹಾಗೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಹುಳುವನ್ನು ತೆಳು ಹಾಕಿದ ಮೇಲೆ ನಾವು ಸೊಪ್ಪನ್ನು ತೆಗೆದುಕೊಂಡು ಬಂದು ಆಗದ ಫ್ರೆಶ್ ಸೊಪ್ಪನ್ನು ತಂದು ಹಾಕಬೇಕಾಗುತ್ತೆ. ಈ ರೀತಿಯ ಎಳೆಯ ಎಲೆಗಳನ್ನು ನಾವು ತೆಗೆದುಕೊಂಡು ಬಂದು ಅದನ್ನು ನಾವು ಮಿಷಿನ ಸಹಾಯದಲ್ಲಿ ಅದನ್ನು ಸೊಪ್ಪನ್ನು ಹೆಚ್ಚಿ ಹುಳುಗಳಿಗೆ ಕೊಡಬೇಕು. ಮಿಷಿನಿಂದ ಹೆಚ್ಚಿ ಸೊಪ್ಪನ್ನು ಹಲಿಗೆಯಿಂದ, ಕತ್ತಿಯಿಂದ ಕಟ್ ಮಾಡಿದ್ರೆ ಸಣ್ಣ ಎಳ್ಳಾಗಿ ಬರುತ್ತೆ. ಇದು 1ನೇ ಜ್ವರದವರೆಗೂ ಈ ರೀತಿ ಮಾಡಬೇಕಾಗುತ್ತೆ.
ದಿನಕ್ಕೆ ಒಂದು ಟೈಮ್ ಬೆಳಿಗ್ಗೆ ಹುಳುಗಳನ್ನು ತೆಳುವಾಗಿ ಹಾಕಿಕೊಂಡ್ರೆ ಮತ್ತೆ ಇನ್ನು 2 ಮೇವುಗಳಲ್ಲಿ ಏನು ತೆಳುವು ಹಾಕುವಂಥ ಸಾಧ್ಯತೆ ಇಲ್ಲ. ಕೆಲವರು ಬೆಳಗ್ಗೆ ಟೈಮ್ ಹುಳ ತೆಳುವಾಗ್ತಾರೆ, ಕೆಲವರು ಸಂಜೆ ಟೈಮ್ ತೆಳುವಾಗ್ತಾರೆ. ಒಟ್ಟಿಗೆ ಹುಳುಗಳಿಗೆ ಸರಿಯಾದ ಸ್ಥಳಾವಕಾಶವನ್ನು ಒದಗಿಸ್ತಕ್ಕಂಥದ್ದು ತುಂಬ ಸೂಕ್ತ. ಸೊಪ್ಪನ್ನು ಹಾಕಬೇಕಾದ್ರೆ ಒಂದೇ ಸಮನಾಗಿ ಹಾಕಬೇಕು. ಗುಂಪಾಗಿ ಒಂದು ಕಡೆ ದಟ್ಟ ಒಂದು ಕಡೆ ತೆಳುವು ಬೀಳ್ತಕ್ಕಂಥದ್ದು ಆ ಥರ ಹಾಕಬಾರ್ದು. ಭಾಳ ನೀಟಾಗಿ ಸೊಪ್ಪನ್ನು ಹಾಕಬೇಕು. ನಾವು ಸರಿಯಾಗಿ ಹುಳುಗಳನ್ನು ಒಂದೇ ಸಮನಾಗಿಡ್ತಕ್ಕಂಥದ್ದು, ಸೊಪ್ಪನ್ನು ಒಂದೇ ಸಮನಾಗಿ ಹುಳುಗಳಿಗೆ ನೀಡ್ತಕ್ಕಂಥದ್ದನ್ನು ಮಾಡಿದ್ರೆ ಹುಳುಗಳು ಒಂದೇ ಸಾರಿ ಜ್ವರದಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಒಂದೇ ಯೂನಿಫಾರ್ಮಿಟಿಯಾಗಿ ಹುಳುಗಳು ಇರ್ತವೆ. ನಾವು ವ್ಯತ್ಯಾಸ ಮಾಡಿದ್ರೆ ಹುಳುಗಳು ಸಹ ವ್ಯತ್ಯಾಸ ಆಗ್ತವೆ. ಆದ್ದರಿಂದ ಸರಿಯಾದ ಒಂದು ಕ್ರಮದಲ್ಲಿ ನಾವು ಸೊಪ್ಪನ್ನು ಹಾಕಬೇಕು. ಇದೇ ರೀತಿ ಎಲ್ಲ ತಟ್ಟೆಗಳನ್ನು ಸಹ ನಾವು ಹುಳುಗಳಿಗೆ ಹುಳುವನ್ನು ತೆಳುವು ಹಾಕುವುದು ಮತ್ತು ಹುಳುಗಳಿಗೆ ಸೊಪ್ಪು ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕು. ನಾವು ಬೇಸಿಗೆ ಕಾಲ ಆಗಿರೋದ್ರಿಂದ ಸುಣ್ಣವನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದಿಲ್ಲ. ಮಳೆಗಾಲದಲ್ಲಿ ನಾವು ಪ್ರತಿ ದಿವಸ ಅಥವಾ 2 ದಿನಕ್ಕೊಂದು ಸಾರಿ ಸುಣ್ಣವನ್ನು ಕೊಡಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲಿ ಸುಣ್ಣದ ಉಪಯೋಗ ಕಡಿಮೆ. ಮೂರನೇ ದಿನ ನಿಮಗೆ ಯಾವ ರೀತಿ ಹುಳುಗಳನ್ನು ತೆಳುವು ಹಾಕಬೇಕು, ಜೊತೆಗೆ ಯಾವ ರೀತಿ ಸೊಪ್ಪನ್ನು ಹಾಕಬೇಕು ಮತ್ತು ವಾತಾವರಣ ಯಾವ ರೀತಿ ಚಾಕಿ ಹುಳುಗಳಿಗೆ ಇರಬೇಕು ಮತ್ತು ಯಾವ ವಾತಾವರಣ ಇದ್ದಾಗ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ನೀವೆಲ್ಲರೂ ಸಹ ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಸಹ ವಿಡಿಯೋಗಳನ್ನು ಅತಿ ಹೆಚ್ಚಿನ ಜನರಿಗೆ ಶೇರ್ ಮಾಡ್ತಕ್ಕಂಥದ್ದು, ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ತಕ್ಕಂಥದ್ದನ್ನು ಮಾಡಿದ್ರೆ ನಾವು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವೆಲ್ಲರೂ ಸಹ ವಿಡಿಯೋಗಾಗಿ ಲೈಕ್ ಮಾಡ್ತಕ್ಕಂಥದ್ದು ಮತ್ತು ಕಾಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಶೇರ್ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಮಾಡಿದ್ರೂ ಸಹ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ಆಗುತ್ತದೆ. ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.